ನಮಸ್ಕಾರ ವೀಕ್ಷಕರೇ. ಇಂದಿನ ವಿಷಯ ಕೃಷಿ ವಾಸ್ತು. ಏನಿದು ಕೃಷಿ ವಾಸ್ತು? ಕೃಷಿಗೂ ವಾಸ್ತು ಇದೆಯೇ ಎನ್ನುವಂಥ ಪ್ರಶ್ನೆ ಮೂಡಬಹುದು. ಹೌದು, ಖಂಡಿತವಾಗಿಯೂ ಸಹಿತ ಕೃಷಿ ಜಮೀನಿಗೂ ಸಹಿತ ವಾಸ್ತುವನ್ನು ಅಳವಡಿಸಿಕೊಂಡರೆ ತುಂಬ ಒಳ್ಳೆಯ ಪ್ರತಿಫಲ ನಿಮ್ಮದಾಗುತ್ತದೆ. ಏನನ್ನು ಅಳವಡಿಸಿಕೊಳ್ಳಬೇಕು, ಏನನ್ನು ಬದಲಾವಣೆ ಮಾಡಿಕೊಳ್ಳಬೇಕು? ಕೃಷಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗುವುದಿಲ್ಲ. ಆದರೆ ಖಂಡಿತವಾಗಿಯೂ ಸಹಿತ ನಿಮ್ಮ ಕೃಷಿ ಜಮೀನಿಗೆ ಇರುವಂತಹ ರಸ್ತೆಯಲ್ಲಿ ಉಚ್ಚ ಸ್ಥಾನದಿಂದ ಓಡಾಡುವಂತೆ, ಉಚ್ಚ ಸ್ಥಾನದ ನಡಿಗೆ ಬರುವಂತೆ ಕೃಷಿಯನ್ನು ಮಾಡಿಕೊಳ್ಳಿ. ಉಚ್ಚ ಸ್ಥಾನದಿಂದ ಓಡಾಡುವುದರಿಂದ ಅಲ್ಲಿ ಒಳ್ಳೆಯ ಪ್ರತಿಫಲಗಳು ದೊರೆಯುತ್ತದೆ. ಒಂದು ವೇಳೆ ನಿಮ್ಮ ಕೃಷಿ ಜಮೀನು ಆಯತಾಕಾರ ಅಥವಾ ಚೌಕಾಕಾರವಾಗಿ ಇಲ್ಲದಿದ್ದರೆ ಅಗ್ನಿ ಮೂಲೆ, ನೈಋತ್ಯ ಮೂಲೆ, ವಾಯವ್ಯ ಮೂಲೆ ಬೆಳೆಯುವಂತಿದ್ದರೆ ಅವುಗಳನ್ನು ಒಂದು ಟ್ರಂಚ್ ಹೊಡೆಯುವುದರ ಮೂಲಕ ಒಟ್ಟು ಜಮೀನಿನಲ್ಲಿ ಒಂದು ಆಯತಾಕಾರ ನಿರ್ಮಾಣವಾಗುವಂತೆ ಟ್ರಂಚನ್ನು ಹೊಡೆದುಕೊಳ್ಳಿ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಪರಿಹಾರವಾಗುತ್ತವೆ. ವಾಯವ್ಯ ಬೆಳೆದಂತಹ ಜಾಗೆಯಲ್ಲಿ ಕಾನೂನಿನ ಸಮಸ್ಯೆಗಳಿದ್ದರೆ ಅಗ್ನಿಮೂಲೆ ಬೆಳೆದಂತಹ ಜಾಗೆಯಲ್ಲಿ ನಿಮ್ಮ ಬೆಳೆಗೆ ಸರಿಯಾದ ಪ್ರತಿಫಲ ಅಥವಾ ಸರಿಯಾದ ಬೆಳೆ ಬರುವುದಿಲ್ಲ. ನೈಋತ್ಯ ಬೆಳೆದಿದ್ದರೆ ಅಲ್ಲಿ ಬೆಳೆಯ ಅಭಿವೃದ್ಧಿಯೇ ಆಗುವುದಿಲ್ಲ ಎಂದು ಹೇಳುತ್ತದೆ. ಅವುಗಳನ್ನು ಟ್ರಂಚ್ ಹೊಡೆಯುವುದರ ಮೂಲಕ, ಟ್ರಂಚ್ ಅಂದರೆ 1 ಅಡಿ ಅಗಲ 1.5 ಅಡಿ ಆಳದ ಒಂದು ಕಾಲುವೆಯನ್ನು ಮಾಡಿಕೊಳ್ಳುವುದರಿಂದ ಈ 4 ಭಾಗದ ಕಾಲುವೆಯ ಮಧ್ಯ ಬರುವಂತಹ ಜಾಗೆ ಸರಿಯಾಗಿ ಆಯತಾಕಾರವಾಗಿ ನಿರ್ಮಾಣವಾಗುವಂತೆ ಮಾಡಿಕೊಂಡರೆ ಅಲ್ಲಿ ಖಂಡಿತವಾಗಿಯೂ ಸಹಿತ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತದೆ. ಇನ್ನು ನೀವು ಬಿತ್ತುವಾಗ ಪಶ್ಚಿಮದಿಂದ ಪೂರ್ವ ಭಾಗಕ್ಕೆ ಬಿತ್ತಿದರೆ, ಕಟಾವು ಮಾಡುವಾಗ ಪೂರ್ವದಿಂದ ಪಶ್ಚಿಮ ಭಾಗಕ್ಕೆ ಕಟಾವು ಮಾಡುತ್ತಾ ಬಂದರೆ, ದಕ್ಷಿಣದಿಂದ ಉತ್ತರ ಭಾಗಕ್ಕೆ ಬಿತ್ತುತ್ತಾ ಹೋಗಿ ಉತ್ತರದಿಂದ ದಕ್ಷಿಣ ಭಾಗಕ್ಕೆ ಕಟಾವು ಮಾಡುತ್ತಾ ಹೋದರೆ ಅಲ್ಲಿಯೂ ಸಹಿತ ಒಳ್ಳೆಯ ಪ್ರತಿಫಲಗಳನ್ನು ತಾವು ಕಾಣುತ್ತೀರಿ. ಬೆಳೆಯನ್ನು ಅಡಿಕೆ ಇದ್ದಾವಾಗ ಬೆಳೆಯನ್ನು ಕಟಾವು ಮಾಡುವಾಗ ಈಶಾನ್ಯದಿಂದಲೇ ಕಟಾವು ಮಾಡುತ್ತಾ ಬನ್ನಿ. ಔಷಧಿ ಹೊಡೆಯುವಾಗ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಸಿಂಪಡಿಸುವಂತೆ ವ್ಯವಸ್ಥೆ ಮಾಡಿಕೊಳ್ಳಿ. ಇದು ಕೆಲಸ ಸಣ್ಣದಾದರೂ ಪ್ರತಿಫಲ ತುಂಬ ಚೆನ್ನಾಗಿರುತ್ತದೆ. ಒಂದು ಸಾರಿ ನಾನು ಹೇಳಿದ್ದನ್ನು ಅಳವಡಿಸಿಕೊಳ್ಳಿ. ಬರುವ ವರ್ಷ ನೀವೇ ಹೇಳುತ್ತೀರಿ, ಇದರ ಪ್ರತಿಫಲ ಇಷ್ಟು ಚೆನ್ನಾಗಿ ಬಂದಿದೆ ಎಂದು. ಹಾಗಾಗಿ ಕೃಷಿಯಲ್ಲಿಯೂ ಸಹಿತ ವಾಸ್ತುವನ್ನು ಅಳವಡಿಸಿಕೊಳ್ಳುವುದರಿಂದ ತುಂಬ ಒಳ್ಳೆಯ ಪ್ರತಿಫಲಗಳನ್ನು ತಾವು ಅನುಭವಿಸಬಹುದು.